ಆಮೇಲೆ ಎಲ್ಲಾ ಔಟ್ಲೆಟ್ ಅಲ್ಲೂ ನಮ್ಮ ಶಂಕರ್ನಾಗ್ ಅವ್ರದ್ದು ಒಂದು ಫೋಟೋ ಇದ್ದೇ ಇರ್ತದೆ. PUC ವರೆಗೆ ಓದಿದ್ದಾರೆ. ಓದ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು ಮನೆಯಲ್ಲಿ ಇದ್ದಂತಹ ಪರಿಸ್ಥಿತಿಯಿಂದಾಗಿ. ಮಿಡ್ಲ್ ಕ್ಲಾಸ್ ಲೆವೆಲ್ ಹೆಂಗೆ ಅಂತಂದ್ರೆ ಇತ್ತ ನಾವು ಬಡವರಲ್ಲ, ಇತ್ತ ಶ್ರೀಮಂತರು ಅಲ್ಲ. ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಳಿಯ ಒಂದು ಹಳ್ಳಿಯೊಂದರಲ್ಲಿ. 2020ರಲ್ಲಿ 7,500 ಬಾಡಿಗೆ ಕಟ್ಟಲಿಕ್ಕೆ ನನಗೆ ಕಷ್ಟ ಆಯ್ತು. ಆ ಉದ್ಯಮ ಇವತ್ತು ಬೆಳೆದು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ 78 ಮಳಿಗೆಗಳನ್ನ ಹೊಂದಿದೆ. ಹಾಗೆ ವರ್ಷಕ್ಕೆ ಸರಾಸರಿ ಒಂದು 30 ಕೋಟಿಯಷ್ಟು ಟರ್ನ್ ಓವರ್ ಕೂಡ ಮಾಡ್ತಾ ಇದೆ. ಲಾಸ್ಟ್ ಗೋಲ್ಡ್ ಪ್ಲೆಡ್ಜ್ ಮಾಡಿ ತಗೊಂಡೋಗಿ ಇಟ್ಟಿದ್ದೆ. ನಮ್ ಜೊತೆ ಇದ್ದಾರೆ ಮಾಲ್ಗುಡಿ ಅಮೃತ್ ಚಹಾ ಸಂಸ್ಥೆಯ ಸ್ಥಾಪಕರಾದಂತಹ ಶಿವರಾಜ್ ಕುಮಾರ್ ಅವರು. ನಿಮ್ದು ಫ್ರಾಂಚೈಸಿ ಮಾಡೆಲ್ ಸಖತ್ ಸಕ್ಸಸ್ ಸ್ಟೋರಿ. ಫ್ರಾಂಚೈಸಿ ಮಾಡೆಲ್ ಅಲ್ಲಿ MBA ಚಾಯ್ವಾಲಾ, ಆಮೇಲೆ ಚಾಯ್ ಸುಟ್ಟ ಬಾರ್, ಅವು ಯಾಕೆ ಫೇಲ್ ಆದವು ಅನ್ಸುತ್ತೆ, ಮತ್ತೆ ನಿಮ್ಮ ಒಂದು ಸಕ್ಸಸ್ಗೆ ಏನ್ ಕಾರಣ ಅನ್ಸುತ್ತೆ ಸರ್? ಒಂದು ಟೀ ಮಾಡೋದ್ರಲ್ಲಿ ಕೆಮಿಕಲ್ ಫ್ರೀ ಅಂತಂದಾಗ ಏನು ಅದರ ಅರ್ಥ ಅಂತ. 15,000 ಎಂಕ್ವೈರೀಸ್ ಅಲ್ಲಿ ನಾನು ಕೊಟ್ಟಿರೋದೇ ಇಲ್ಲಿವರೆಗೂ 80 ಔಟ್ಲೆಟ್. 1 ಲಕ್ಷ ಇದೆ ಸರ್, 2 ಲಕ್ಷ ಇದೆ. ಅವರು ಏನ್ ಮಾಡ್ಬೇಕು? ನಿಮ್ಮ ಮಾತುಕತೆಯಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಕನ್ನಡದ ಬಗ್ಗೆ ಸಾಕಷ್ಟು ಒಲವಿದ್ದಂಗಿದೆ ನಿಮ್ಗಲ್ವಾ? ಇವತ್ತು ನಾವು ಈ ಒಂದು ಮಾಲ್ಗುಡಿ ಬೆಳೆದಿದೆ ಅಂದ್ರೆ ಶಂಕರ್ನಾಗ್ ಅವ್ರದ್ದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದೀನಿ ಸರ್.